ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರು ಪ್ರತಿ ಹಂತದಲ್ಲೂ ಪ್ರತಿ ವಯಸ್ಸಿನವರು ಸದಾಕಾಲ ಆರೋಗ್ಯವಾಗಿರಬೇಕು ಅಂದರೆ ಅಂತಹ ಅನಿಸಿಕೆಯಲ್ಲಿ ತಪ್ಪೇನು, ಮತ್ತು ಅದು ಅವರ ಹಕ್ಕು ಸರಿ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ನೆಗಡಿ 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 ವಿಶೇಷವಾಗಿ ಈ ಮೂಗು ಕಟ್ಟಿರ್ತಕ್ಕಂತಹ ದೃಷ್ಟಿಕೋನದಲ್ಲಿ ವಾಸನೆ ಅಥವಾ ನಮ್ಮ ಗಂಧ ಗ್ರಹಣ ಶಕ್ತಿ ಕಳೆದು ಹೋದಾಗ ನಾನು ಹಿಂದಿನ ಬಾರಿ ಒಂದು ಧೂಪ, ಏಲಕ್ಕಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಇವೆಲ್ಲದರ ಧೂಪವನ್ನು ಹೇಳ್ತಾ ಇದ್ದೆ. ಭಾಳ ಸಿಂಪಲ್ಲಾಗಿ ಗೆರಕೆ ಹುಲ್ಲು ನಮ್ಮಲ್ಲಿದ್ದರೆ, ಗೆರಕೆ ಹುಲ್ಲು ಸೈಡಲ್ಲೆಲ್ಲ ಬೆಳೆದಿರುತ್ತೆ. ಬೆಂಗಳೂರು ಭಾಗಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಅತ್ಯಂತ ಹೇರಳವಾಗಿ ಸುಲಲಿತವಾಗಿ ಸಿಗ್ತಕ್ಕಂಥ ದ್ರವ್ಯ ಈ ಗೆರಕೆ ಹುಲ್ಲನ್ನ ತೊಗೊಳ್ತಕ್ಕಂಥದ್ದು. ಚೆನ್ನಾಗಿ ವಾಶ್ ಮಾಡ್ಕೊಳ್ತಕ್ಕಂಥದ್ದು. ವಾಶ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿ ಫ್ರೆಶ್ ಜ್ಯೂಸ್ ಸುಮಾರು 3 to 4 ml ಸಾಕು. 3 to 4 ಹನಿ ಅಂದರೂ ಕೂಡ ತಪ್ಪಾಗಲಾರದು, ದಪ್ಪ ಹನಿ. ಅಷ್ಟಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪಿನ ಪುಡಿಯನ್ನು ಹಾಕ್ಕೊಳ್ಳಿ. 2 ಮೂಗಿಗೆ ಒಂದೊಂದು ಡ್ರಾಪ್ನಷ್ಟು ಹಾಕ್ಕೊಳ್ಳಿ. ಮೂಗೊಳಗೆ ಇದನ್ನು ಹೇಗೆ ಹಾಕ್ಕೊಳ್ಳೋದು? ಫ್ರೆಶ್ ತಾಜಾ ಸ್ಟರ್ಲೈಸ್ಡ್ ಅಥವಾ ಬಾಯ್ಲ್ಡ್ ಇಂಕ್ ಫಿಲ್ಲರಲ್ಲಿ ಈ ಡ್ರಾಪ್ಸ್ನ ತೊಗೊಂಡು ಮೂಗಿಗೆ ಇನ್ಸ್ಟಾಲೇಷನ್ ಮಾಡ್ಕೊಳ್ತಕ್ಕಂಥದ್ದು. ಇದಾದ ನಂತರ ಪ್ಲೇನ್ ವಾಟ್ರ್ ಫ್ಯೂಮ್ಸ್ನ ತೊಗೊಳ್ತಕ್ಕಂಥದ್ದು, ನೀರಿನ ಹಬೆ. ಸೊ ಇದನ್ನು ತೊಗೊಂಡ್ರೆ ಭಾಳ ಬೇಗ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಮೂಗು ಬ್ಲಾಕ್ ಆಗಿದ್ದರೆ ತ್ವರಿತವಾಗಿ ಬಿಟ್ಟು ಹೋಗುತ್ತೆ. ಇದಕ್ಕೆ ಯಾವುದೇ ಒಂದು ನೇಸಲ್ ಡ್ರಾಪ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಇನ್ಹೇಲರ್ಸ್ಗಳ ಅವಶ್ಯಕತೆ ಮತ್ತು ನೆಸೆಸಿಟಿ ಅತ್ಯಂತ ಅವಶ್ಯಕ ಅಂತಕ್ಕಂತಹ ಪರಿಕಲ್ಪನೆಗೆ ಬರೋದು ಬೇಡ. ಇದು ಮನೆಯಲ್ಲೇ ಇರುತ್ತೆ. ಆ್ಯಂಡ್ ಮೋಸ್ಟ್ ಹೆಬಿಚುಯೇಟೆಡ್. ಗೆರಕೆ ಹುಲ್ಲನ್ನು ನಾವು ಯಾವ ಹಂತದಲ್ಲಿ, ಯಾವ ರೀತಿಯಲ್ಲಿ, ಯಾರು ಯಾವಾಗ ಹೇಗೆ ತೊಗೊಂಡ್ರೂ ಅಡ್ಡ ಪರಿಣಾಮಗಳು ಕೊಡ್ತಕ್ಕಂತಹ ದೃಷ್ಟಿಕೋನ ಇಲ್ಲವೇ ಇಲ್ಲ. ಆಮೇಲೆ ಸೈಂಧವ ಲವಣ ಅಥವಾ ಕಲ್ಲುಪ್ಪು ಎರಡರಲ್ಲೊಂದು ಒಂದೇ ಒಂದು ಚಿಟಿಕೆ ಅದು ಹಾಕಿದಾಗ ಅದರ ಕ್ಷಾರ ಮತ್ತು ಲವಣ ಗುಣಗಳಿಂದ ಆಭ್ಯಂತರಕ ಸ್ರೋತಸ್ ಏನು ಬ್ಲಾಕ್ ಆಗಿರುತ್ತಲ್ಲ ಅದು ಸಂಪೂರ್ಣ ಫ್ರೀ ಆಗುತ್ತೆ ಅಂತ. ಇನ್ಸ್ಟೆಂಟ್ ರೆಮಿಡಿ ಯಾರು ಹೇಳಿದ್ದು ಆಯುರ್ವೇದ ಭಾಳ ಸ್ಲೋ ಅಂತ? ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಈ ಸಮಸ್ಯೆಯನ್ನು ಈ ವಿಧವಾದಂತಹ ದ್ರವ್ಯಗಳಲ್ಲಿ ನಿವಾರಣೆ ಹೊಂದ್ಕೋಬೋದು. ಮತ್ತೊಂದು ಸಮಸ್ಯೆ, ಮತ್ತೊಂದು ಪರಿಹಾರ ನಾಳೆ ತೊಗೊಂಡು ಬರ್ತೀನಿ. ನೀವು ಆರೋಗ್ಯವಾಗಿರಿ. ನಮಸ್ಕಾರ.